ಬಜೆ ಬೇರು ಮತ್ತು ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಬೇರು ಎರಡು ಒಂದೇನಾ ಅಂತ ಹೇಳಿ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಅದನ್ನು ಕಮೆಂಟ್ಸ್ ಮೂಲಕ ಕೂಡ ವ್ಯಕ್ತಪಡಿಸಿದ್ರು. ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿ, ಬಜೆ ಬೇರಿನ ಬಗ್ಗೆ, ಇದನ್ನು ಹೇಗೆ ಬಳಕೆ ಮಾಡಬೇಕು, ಹಾಗೆ ಅದು ಬಿಟ್ಟು ಬೇರೆ ಎಲ್ಲ ಯಾವ ಸಮಸ್ಯೆಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ತತ್ವಮಾಸಿ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸನ್ನು ಲೈಕ್ ಮಾಡಿ. ಇವತ್ತಿನ ಸಂಚಿಕೆಯ ಬಜೆ ಬೇರಿನ ಬಗ್ಗೆ ನೋಡೋದಾದರೆ, ಬಜೆ ಬೇರು ಬೇರೆ ಮತ್ತು ಜ್ಯೇಷ್ಠ ಮಧುವಿನ ಬೇರು ಬೇರೆ. ಸೊ ಎರಡೂ ನೋಡಲಿಕ್ಕೆ ಸ್ವಲ್ಪ ಒಂದೇ ಥರ ಕಾಣಿಸುತ್ತೆ, ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಜೆ ಬೇರು ತುಂಬಾ ಗಟ್ಟಿ ಇರುತ್ತೆ, ಹಾಗೆ ಎಷ್ಟಿ ಮಧುವಿನ ಬೇರು ಸ್ವಲ್ಪ ಸಾಫ್ಟ್ ಇರುತ್ತೆ. ಅದಕ್ಕಿಂತ ಅಷ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಅಲ್ಲ, ಬಜೆ ಬೇರಿಗಿಂತ ಒಂದು ಸ್ವಲ್ಪ ಮೃದು ಇರುತ್ತೆ. ಹಾಗೆ ಸ್ವಲ್ಪ ಯೆಲ್ಲೋವಿಶ್ ಕಲರ್ ಎಷ್ಟಿ ಮಧುವಿನಲ್ಲಿ ಇರುತ್ತೆ. ಹಾಗೆ ಈ ಬಜೆ ಬೇರಲ್ಲಿ ನಾಟ್ಸ್ಗಳಿರುತ್ತೆ, ಅಥವಾ ಒಂದು ಗಂಟು ಥರ ಬೇರಿನಲ್ಲಿ ಮಧ್ಯದಲ್ಲಿ ಇರುತ್ತೆ. ಸೊ ಇದು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡುವಂತಹ ಒಂದು ಫೀಚರ್. ಸೊ ಬಜೆ ಬೇರನ್ನು ನಾವು ಹೆಚ್ಚಾಗಿ ಮಕ್ಕಳಲ್ಲಿ ಯೂಸ್ ಮಾಡೋದನ್ನು ಕಾಣ್ತೇವೆ. ಹಳೆ ಕಾಲದಲ್ಲೆಲ್ಲ ಕೊಡ್ತಾಯಿದ್ರು, ಇವಾಗಲೂ ಕೆಲವೊಂದು ಕಡೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಮಕ್ಕಳಿಗೆ ಬಜೆ ಬೇರನ್ನು ತೆಗೆದುಬಿಟ್ಟು ಅದನ್ನು ನೆಕ್ಸೋರು. ಸೊ ಮಾತು ಬರುವಂಥ ಟೈಮಲ್ಲಿ ಇದನ್ನು ಮಕ್ಕಳಿಗೆ ಮಾಡ್ತಾಯಿದ್ರು. ಮೊದಲಿಗೆ ಹೇಳಿದಾಗೆ ಮಕ್ಕಳಲ್ಲಿ ಇದನ್ನು ನಾವು ಯೂಸ್ ಮಾಡೋದು ಖಂಡಿತವಾಗ್ಲೂ ಕರೆಕ್ಟ್ ಇದೆ. ಇದನ್ನು ಮಕ್ಕಳಿಗೆ ಯಾಕೆ ಕೊಡ್ತಾರೆ ಅಂತೇಳಿ ಹೇಳಿದರೆ, ಇದು ಒಂದು ಸ್ವರ್ಯ ಅಂತ ನಾವು ಹೇಳ್ತೀವಿ, ಅಂದರೆ ವಾಯ್ಸನ್ನು ಇಂಪ್ರೂವ್ ಮಾಡುತ್ತೆ ಒಂದು. ಎರಡನೇದು ಸ್ಪೀಚನ್ನು ಇಂಪ್ರೂವ್ ಮಾಡುತ್ತೆ. ಸೊ ಮಕ್ಕಳಿಗೆ ಮಾತು ಬರೋವಂಥ ಟೈಮಲ್ಲಿ ಮಾತು ಬರಲಿ, ಹಾಗೆ ಸ್ಪಷ್ಟತೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಇದನ್ನು ದೊಡ್ಡವರು ಕೂಡ ಬಳಕೆ ಮಾಡ್ಬೋದು. ಸೊ ಅವರ ವಾಯ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಥವಾ ಯಾರಿಗೆ ಸ್ಟ್ಯಾಮರಿಂಗ್ ಇರುತ್ತೆ, ತೊದಲು ಮಾತಾಡ್ತಾ ಇರ್ತಾರೆ, ಅಂಥವರಲ್ಲೂ ನಾವು ಇದನ್ನು ಬಳಕೆ ಮಾಡ್ಬೋದು. ದೊಡ್ಡವರಲ್ಲಿ ಒಂದು ಸಣ್ಣದ ಪೀಸಷ್ಟು ಬಜೆ ಬೇರನ್ನು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಗಿತಾ ಇರ್ಬೋದು. ಹಾಗೆ ಇವಾಗ ಕಂಠ ರೋಗಗಳಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅಥವಾ ಗಂಟಲು ನೋವು ಬರ್ತಾ ಇದೆ ಅಂತೇಳಿ ಹೇಳಿದರೆ, ಕೆಮ್ಮಿದೆ ಅಂತೇಳಿ ಹೇಳಿದಾಗಲೂ ಇದನ್ನು ಇದೇ ರೀತಿ ಬಳಕೆ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟಾಗಿ ನಾವು ಇದನ್ನು ಯೂಸ್ ಮಾಡುವಂಥದ್ದು ಮೇದ್ಯ ದ್ರವ್ಯ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಇದನ್ನು ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಇಂಟೆಲಿಜೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಮೆಂಟಲ್ ಡಿಸಾರ್ಡರ್ಸಲ್ಲಿ, ಯಾರಿಗೆ ಉನ್ಮಾದ ಅಂತ ನಾವು ಆಯುರ್ವೇದನಲ್ಲಿ ಹೇಳ್ತೀವಿ, ಅಂದರೆ ಇನ್ಸ್ಯಾನಿಟಿ ಅಂತ ಏನು ಹೇಳ್ತಾರೆ, ಹಾಗೆ ಫಿಟ್ಸ್ ಬರ್ತಾ ಇರೋವಂಥರಲ್ಲಿ ಅಂಥವರಲ್ಲಿ, ಸೀಸೋಫ್ರೇನಿಯಾ ಇರೋರಲ್ಲಿ, ಅಥವಾ ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಹೀಗೆ ಯಾವುದೇ ಮಾನಸಿಕ ರೋಗಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ಬೋದು. ಹಾಗೆ ಅದು ಬಿಟ್ಟರೆ ನೆಕ್ಸ್ಟ್ ಅಂತೇಳಿ ಹೇಳಿದ್ರೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಇದು ಒಂದು ಅನಾಲ್ಜೆಸಿಕ್ ಅಂತ ಹೇಳಿ ನಾವು ಹೇಳ್ತೀವಿ, ಅಂದರೆ ಪೇಯ್ನ್ ಕಿಲ್ಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹೊಟ್ಟೆ ನೋವು ಬರ್ತಾ ಇದೆ ಅಂತೇಳಿ ಹೇಳಿದ್ರೆ, ಅಥವಾ ಜಾಯಿಂಟ್ ಪೇಯ್ನ್ಗಳಲ್ಲಿ, ಮತ್ತು ಪ್ಯಾರಾಲಿಸಿಸ್ ಯಾರಿಗಾಗಿರುತ್ತೆ ಅವರಲ್ಲಿ, ಸಯಾಟಿಕಾ ಇದೆ ಅಂತೇಳಿ ಹೇಳಿದರೆ, ಬ್ಯಾಕ್ ಪೇಯ್ನ್ ಇದೆ ಅಂತ ಅಂದಾಗ, ಈ ಥರದ್ದು ಎಲ್ಲ ನೋವಿನ ಒಂದು ಸಮಸ್ಯೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಜೀರ್ಣ ಸಮಸ್ಯೆಗಳಲ್ಲಿಯೂ ಕೂಡ, ಬ್ಲೋಟಿಂಗ್ ಇರ್ಬೋದು, ಮಲಬದ್ಧತೆ ಇರ್ಬೋದು, ಅಥವಾ ಅಜೀರ್ಣ ಸಮಸ್ಯೆ ಇರ್ಬೋದು. ಸೊ ಇದನ್ನು ದೀಪನ ಪಾಚನ ಅಂತ ಹೇಳ್ತೀವಿ, ಅದನ್ನು ಆ ಗುಣವನ್ನು. ಹಾಗಾಗಿ ಇದನ್ನು ನಾವು ಡೈಜೆಷನ್ ಇಶ್ಯೂಸಲ್ಲಿನೂ ಕೂಡ ಬಳಕೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದನ್ನು ಯಾರು ಮಹಿಳೆಯರಲ್ಲಿ ಬಂದರೆ ಯಾರು ತೊಗೋಬೇಕು, ಯಾರು ತೊಗೋಬಾರ್ದು ಅಂತೇಳಿ ಹೇಳಿದರೆ, ಈ ಬಜೆಯನ್ನು ನಾವು ಡೆಲಿವರಿ ಆಗುವಂಥ ಮಹಿಳೆಯರಲ್ಲಿ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಆಗ್ತಾ ಇರೋದಿಲ್ಲ, ಕೆಲವ್ರಿಗೆ ಪ್ರಸವ ಆಗೋ ಟೈಮಲ್ಲಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇದು ಆಕ್ಸಿಟೋಸಿಕ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶವನ್ನು ಕಾಂಟ್ರಾಕ್ಟ್ ಮಾಡುವಂತಹ ಒಂದು ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಡೆಲಿವರಿ ಟೈಮಲ್ಲಿ ಇದನ್ನು ಮಹಿಳೆಯರಿಗೆ ಕೊಡ್ತಾರೆ. ಒಂದು ಸಣ್ಣ ಪೀಸಷ್ಟು ಬಜೆಯನ್ನು, ಮತ್ತು ಹಿಪ್ಪಲಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇದನ್ನು ಆಯುರ್ವೇದನಲ್ಲಿ ನಾವು ಪಿಪ್ಪಲಿ ಅಂತ ಹೇಳ್ತೀವಿ. ಆಯುರ್ವೇದ ಮಾರ್ಕೆಟ್ಸಲ್ಲಿ ಅಥವಾ ರೇಷನ್ ಅಂಗಡಿನಲ್ಲೂ ಕೂಡ ಇದು ಸಿಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಕೇಸರಿ, ಈ ಮೂರನ್ನು ಸಮಭಾಗದಲ್ಲಿ ಸ್ವಲ್ಪನೇ ಯೂಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಡೆಲಿವರಿ ಆಗ್ತಾ ಇರೋವಂಥ ಮಹಿಳೆಯರಿಗೆ ಕೊಡ್ತಾರೆ, ಸೊ ದಟ್ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಆಗಲಿ, ಹಾಗಾಗಿ ಅದರ ಮೂಲಕ ಅವ್ರಿಗೆ ಡೆಲಿವರಿ ಆರಾಮಾಗಿ ಆಗಲಿ ಅಂತ ಹೇಳಿಬಿಟ್ಟು. ಇದನ್ನು ಪ್ರೆಗ್ನೆಂಟ್ ಇರೋರು ತೊಗೋಬಾರ್ದು. ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಟೈಮ್ ರೀಚ್ ಆಗೋವರೆಗೂ ಆ ಟೈಮಲ್ಲಿ ಮಹಿಳೆಯರು ಬಜೆ ಬೇರನ್ನು ಸೇವನೆ ಮಾಡಬಾರ್ದು ಸ್ಟ್ರಿಕ್ಟಾಗಿ. ಬಟ್ ಡೆಲಿವರಿ ಟೈಮಲ್ಲಿ, ಪ್ರಸವದ ಟೈಮಲ್ಲಿ ಇದನ್ನು ಬಳಕೆ ಮಾಡ್ಬೋದು ಈ ರೀತಿ.
ಹಾಗೆ ಮಹಿಳೆಯರಲ್ಲಿ ಯಾರಿಗೆ ತುಂಬಾ ಮುಟ್ಟಾದಾಗ ಪೇಯ್ನ್ ಬರ್ತಾ ಇರುತ್ತೆ, ತಡೆಯೋಕ್ಕಾಗದೇ ಇರೋಷ್ಟು ನೋವಾಗ್ತಾ ಇರುತ್ತೆ, ಅಂಥವರು ಈ ರೀತಿ ಬಜೆ ಬೇರನ್ನು ಬಳಕೆ ಮಾಡ್ಬೋದು. ಇನ್ನು ಈ ಬಜೆ ಬೇರನ್ನು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಹೊಟ್ಟೆ ಒಳಗಡೆ ಜಂತುಳ ಆಗಿದೆ ಅಂತೇಳಿ ಹೇಳೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಇದೆ, ಏನಾದರೂ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಕ್ರಿಮಿಯಿಂದ ಏನೇ ಒಂದು ಕಾಯಿಲೆ ಇದೆ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ನಾವು ಬಜೆ ಬೇರನ್ನು ಯೂಸ್ ಮಾಡ್ಬೋದು. ಕ್ರಿಮಿಜ್ಞ ಅಂತೇಳಿ ಹೇಳ್ತೀವಿ, ಕ್ರಿಮಿನಾಶಕ ಕಾರ್ಯವನ್ನು ಮಾಡುತ್ತೆ ಇದು. ಸೊ ಹಾಗಾಗಿ ಜಂತು ಹುಳುವಿನ ಸಮಸ್ಯೆಯಲ್ಲಿ ಅಥವಾ ಸ್ಕಿನ್ನಿನ ಇನ್ಫೆಕ್ಷನ್ನಲ್ಲಿ ಅಥವಾ ಬೇರೆ ಏನೇ ಇನ್ಫೆಕ್ಷನ್ ಇರ್ಬೋದು, ಏನಾದರೂ ವೈರಲ್ ಇನ್ಫೆಕ್ಷನ್ ಆಗಿ ಜ್ವರ ಇದೆ ಅಂತೇಳಿ ಹೇಳಿದಾಗ ಅಂಥ ಒಂದು ಎಲ್ಲ ಇನ್ಫೆಕ್ಷನ್ಸಲ್ಲೂ ಕೂಡ ನಾವು ಈ ಬಜೆ ಬೇರನ್ನು ಬಳಕೆ ಮಾಡ್ಬೋದು. ಸೊ ಇದಿಷ್ಟು ಬಜೆ ಬೇರಿನ ಬಗ್ಗೆ ಇದ್ದಂತಹ ಮಾಹಿತಿ. ಸೊ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಮಕ್ಕಳಿರೋರಿಗೆ ಸ್ಪೆಷಲಿ ಇದನ್ನು ಖಂಡಿತವಾಗ್ಲೂ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ಮಾನಸಿಕ ರೋಗ ಇದೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ಯಾವುದಾದ್ರೂ ಔಷಧಿಯ ಬಗ್ಗೆ ಅಥವಾ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ಸ್ನ ಮೂಲಕ ತಿಳಿಸ್ಕೊಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಬರ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರೂ ಸ್ವಸ್ಥರಾಗಿರಿ. ನಮಸ್ಕಾರ.